ಇವತ್ತಿನ ಸ್ಟಡಿ ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾನು ಹೆಂಗೆ ಓದಿನಪ್ಪ ಅನ್ನೋದನ್ನು ಸಂಪೂರ್ಣವಾಗಿ ನಾನು ನಿಮ್ಮ ಜೊತೆ ಮಾತಾಡ್ಲಿಕ್ಕಂತ ಬಂದೇನಿ. ನೀವೇನಾದರೂ ಮೊದಲ ಬಾರಿಗೆ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾಯಿದ್ದೀರಾ, ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ. ಯಾರಿಗೆಲ್ಲ ಸ್ಟಡಿ ಬ್ಲಾಗ್ಸಿಂದ ಹೆಲ್ಪ್ ಆಗ್ತಾ ಇದೆ, ಮುಂದೆ ಯಾವೆಲ್ಲ ವೀಡಿಯೋ ಮಾಡಬೇಕಾಗಿದೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಅದ್ರ ಬಗ್ಗೆ ನಾನು ನಿಮಗೆ ವೀಡಿಯೋ ಮಾಡ್ತೀನಿ. ಬೆಳಿಗ್ಗೆ 5:45ಕ್ಕೆ ಎದ್ದು ಹಾಸಿಗೆ ಎಲ್ಲ ಮಡಚಿ ನಾನು ಇವಾಗ ಹಾಸಿಗೆನ ಇಡ್ತಾ ಇದ್ದೀನಿ. ನೀವು ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆಯೇ ಬೆಳಗ್ಗಿನ ಜಾವ ಬೇಗನೆ ಎದ್ದು ನಮಗೆ ರೂಢ ಇರೋದರಿಂದ ನಾನು ಓದ್ತಾ ಇದ್ದೀನಿ. ನನ್ನ ಗೆಳೆಯರನ್ನು ಕೂಡ ನಾನು ಎಬ್ಬಿಸಲಿಕ್ಕೆ ಪ್ರಯತ್ನಪಟ್ಟೆ. ಅವರು ಕೂಡ ಒಂದು 30 ನಿಮಿಷ ಬಿಟ್ಟು ಎದ್ದು ಮತ್ತೆ ಹೋದರು. ಇದಾದಮೇಲೆ ಮತ್ತು ನಿಮ್ಗೆ ಗೊತ್ತಿದೆಯಲ್ಲ, ಹಲ್ಲು ಉಜ್ಜಬೇಕು. ಸೊ ಮಲ ಮತ್ತು ಬ್ರಷ್ ತೊಗೊಂಡು ಹಲ್ಲು ಉಜ್ಜಾತೀವಿ. ಇದಾದಮೇಲೆ ಜೊತೆಗೆ ಬೇಗನೆ ಎಲ್ಲ ಫ್ರೆಶ್ ಅಪ್ ಆಗಿ ಹೋಗಬೇಕು ಅನ್ನೋದು ಇರ್ತದೆ. ಈಗ ನಾನು ಮುಖ ಎಲ್ಲ ತೊಗೊಂಬಂದು ಈಗ ಮುಖ ಒರೆಸ್ಕೊಳತ್ತೀನಿ. ಮುಖ ಒರೆಸ್ಕೊಂಡು ನೀಟಾಗಿ, ಯಾಕಂದ್ರೆ ರಾತ್ರಿ ಎಲ್ಲ ನಿದ್ದೆ ಮಸ್ತಾಗಿತ್ತು, ಫಸ್ಟ್ ಕ್ಲಾಸ್ ಆಗಿತ್ತು. ಕಣ್ಣೆಲ್ಲ ಸ್ವಲ್ಪ ಉರಿಯಾಕತ್ತಿದ್ದು. ಮತ್ತು ಬೆಳಗ್ಗೆ ನಿದ್ದೆ ಮಾಡಿದ್ಮೇಲೆಲ್ಲ ಓಕೆ. ರಾತ್ರಿ ಸ್ವಲ್ಪ ಮಳೆ ಆದಮೇಲೆ ಏನಾಗೈತಿ, ಬೆಳಿಗ್ಗೆ ನೋಡತ್ತೀರಿ ಮಳೆ ಆಗಿರೋದು ಕಾಣತ್ತೀರಿ. ಬೆಳಿಗ್ಗೆ ಟ್ರೈನ್ ಕೂಡ ಮಸ್ತಾಗಿ ಜೋರಾಗಿ ಹೊಂಟಿತ್ತು. ಮಳೆ ಆಗಿರೋದ್ರಿಂದ ವಾತಾವರಣದೊಳಗಡೆ ಇನ್ನೂ ತಂಪು ಅನ್ನೋದು ಜಾಸ್ತಿ ಇತ್ತು. ಅದನ್ನು ಭಾಳ ಖುಷಿಪಟ್ಟೆ. ಬೇಸಿಗೆ ಒಳಗಡೆ ಇಂಥ ತಂಪು ಅನುಭವಿಸೋದ್ರೊಳಗೆ ಒಂದು ಮಜಾ ಇರ್ತೈತಿ. ನೀವು ನೋಡತ್ತೀರಿ ನಮ್ಮ ಮೋಟಿವೇಶನ್ಸ್ದು ಸಂಬಂಧಪಟ್ಟಂಥ ಒಂದಿಷ್ಟು ಪುಸ್ತಕಗಳನ್ನು ಓದ್ತಾ ಯು ಕ್ಯಾನ್ ವಿನ್ ಅನ್ನುವಂಥ ಶಿವ್ ಖೇರಾ ಅವ್ರದ್ದು ಬುಕ್ ಅದ. ಆ ಬುಕ್ನ 3ನೇ ಯೂನಿಟ್ ಸಕ್ಸಸ್, ವೈ ಡು ವಿ ನೀಡ್ ಸಕ್ಸಸ್ ಅನ್ನೋದ್ರ ಬಗ್ಗೆ ಓದ್ತಾ ಇದ್ದೆ. ಸ್ವಲ್ಪ ಒಂದು 5ರಿಂದ 10 ನಿಮಿಷ ಓದಿ ಪುಸ್ತಕನ ಇಟ್ಟು ಮತ್ತೆ ನೀವು ನೋಡೋ ಹಾಗೇ ನಾನು ಲೈಬ್ರಿಗೆ ಮತ್ತೆ ಹೊಂಟೇನೀಗ. ಲೈಬ್ರಿಗೆ ಹೋಗುವಂಥ ಸಮಯ ಬಂದುಬಿಟ್ಟು 6 ಗಂಟೆ ಆಯಿತು. ನಾನು ಹೋಗ್ತಾ ಇದ್ದೀನಿ ಈಗ ಲೈಬ್ರಿಗೆ. ಬೆಳಿಗ್ಗೆ ಕೆಲವೊಂದು ಸಲ ಅನ್ನಿಸ್ತಿರ್ತದೆ ಲೈಬ್ರಿಗೆ ಹೋಗೋದು ಕಷ್ಟ ಆಗುತ್ತಪ್ಪ ಅಂತೆಲ್ಲ. ಬಟ್ ಇವತ್ತು ಆಗುವಂಥ ಕಷ್ಟಗಳೆಲ್ಲ ಮುಂದೆ ನಮ್ಮ ಜೀವನಕ್ಕೆ ಒಂದು ರೀತಿ ಒಳಗಡೆ ಬುನಾದಿ ಇದ್ದಂಗೆ. ಅದಕ್ಕೆ ನಾವು ನಮ್ಮ ಫೌಂಡೇಶನ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಅಷ್ಟೆ. ಈಗ ನೋಡತ್ತೀರಿ ನೀವು, ನಾನು ನನ್ನ ರೂಮಿಂದ ಹೋಗುವಂಥ ದಾರಿ ಇದೆ. ಲೈಬ್ರಿಗೆ ಹೋಗಕ್ಕೆ ಒಂದು 2ರಿಂದ 3 ನಿಮಿಷ ಆಗ್ಬೋದು. ಇಂಥ ಸಮಯದೊಳಗೆ ನಾವು ನಿಮಗೇನಾದ್ರು ಸ್ವಲ್ಪ ಬೇಸರ ಆಗಿದ್ರೆ ಚಹಾ ಕುಡಿದು ಹೋಗ್ರಿ. ಇಲ್ಲಪ್ಪ ಅಂತಂದ್ರೆ ನೀವು ಚೆನ್ನಾಗಿ ನನಗೆ ರೂಢ ಇಲ್ಲ ಅನ್ನೋದು ನನ್ನ ಪ್ರಕಾರ ಚಹಾ ಕುಡಿದೇನೋ ರೂಢ ಗಿಡ ಮಾಡ್ಕೋಬೇಡ್ರಿ. ಅದನ್ನು ಮಾಡ್ಕೋದೇನೋ ಇದ್ದರೂ ನೀವು ಒಂದು ರೂಮ್ನಾಗ ಚಹಾ ಮಾಡ್ಕೋರಿ. ಇಲ್ಲಪ್ಪ ಅಂದ್ರೆ ಹೊರಗಿಂದ ಬಿಸ್ಕಿಟ್ ತೊಗೊಂಬಂದು ಸ್ವಲ್ಪ ತಿಂದು ಹೋಗ್ಬಿಡ್ರಿ. ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ನೀವೇ ಒಂದು ಹೊಸ ಫ್ರೆಶಪ್ ಕೊಡ್ಬೋದು. ಕೆಲವೊಬ್ಬರು ನೀರು ಕುಡಿದು ಓದ್ತಾರೆ. ನಾನು ಕೂಡ ಸಾಮಾನ್ಯವಾಗಿ ಚಹಾ ಕುಡಿಯಲ್ಲ. ಏನಾದರೂ ಬೇಜಾರು ಅನಿಸಿದರೆ ಕುಡಿಬೇಕು ಅನ್ನುವಂಥ ಇಷ್ಟ ಅಂದ್ರೆ ಮಾತ್ರ ಯಾವಾಗಾದ್ರೂ ಒಮ್ಮೆ 15 ದಿನಕ್ಕೆ ಅಥವಾ 10 ದಿನಕ್ಕೊಮ್ಮೆ ಕುಡಿತೀನಿ. ಮಳೆ ಆಗಿದ್ದರೆ ನೋಡತ್ತೀರಿ ನೀವು, ನಾವು ಹೋಗುವಂಥ ರಸ್ತೆ ಸ್ವಲ್ಪ ಮಳೆ ಬಂದಿತ್ತು, ಅದನ್ನು ನೋಡತ್ತೀರಿ. ಮತ್ತು ಜೊತೆಗೆ ಏನು ಇವತ್ತಿನ ದಿನ ಅನ್ನೋದು ಮಸ್ತ್ ಹೆಂಗೆ ಸ್ಟಾರ್ಟ್ ಮಾಡೀನಿ ಅಂತಂದರೆ, ಇವತ್ತು ಮಸ್ತ್ ಅಂದರೆ ಏನೋ ಸ್ಪೆಷಲಾಗಿ ಸ್ಟಾರ್ಟ್ ಮಾಡೀನಿ. ಅದನ್ನು ನಿಮ್ಗೆ ನಾನು ತೋರಿಸ್ತೀನಿ ವಿಡಿಯೋದಾಗ ಏನು ಸ್ಪೆಷಲ್ ಇತ್ತು ಇವತ್ತು ಏನಂತ. ಯಾಕಂದ್ರೆ ನಾವು ಪ್ರತಿದಿನವೂ ಒಂದಿನ ಇದ್ದಂಗೆ ಇನ್ನೊಂದು ದಿನ ಇದ್ದರೆ ನಾವು ಮಾಡುವಂಥ ಕೆಲಸಕ್ಕೆ ಏನಾಗಲ್ಲ, ನಾವು ಪ್ರಾಮಾಣಿಕವಾಗಿ ಬೆಲೆ ಕೊಟ್ಟಂಗೆ ಆಗಲ್ಲ. ಅದಕ್ಕೆ ನಾನು ಏನಾದರೂ ಒಂದು ಹೊಸ ಆ್ಯಕ್ಟಿವಿಟಿನ ಮಾಡ್ತಾಯಿದ್ದೀನಿ. ನೀವು ನೋಡತ್ತೀರಿ ನಮ್ಮ ಲೈಬ್ರರಿಗೆ ಸಮೀಪ ಬಂದೆ ನಾನು. ಈ ಲೈಬ್ರರಿಗೆ ಸಮೀಪ ಅದೇನಿ. ಈಗ ಲೈಬ್ರರಿ ಒಳಗಡೆ ಹೋಗ್ತಾಯಿದ್ದೀನಿ. ದೂರಿಂದ ನೋಡಿದರೆ ನಮ್ಮದು ಲೈಬ್ರರಿ ಬಿಲ್ಡಿಂಗ್ ಹಿಂಗೆ ಕಾಣ್ತದೆ. ಲೈಬ್ರರಿ ಬಂದುಬಿಟ್ಟು ಸಿದ್ದೇಶ್ವರ ಲೈಬ್ರರಿ, ನೆಹರು ನಗರ ಕ್ರಾಸ್ ಒಳಗೆ ಇದು ಸಾಮಾನ್ಯವಾಗಿ ಕಂಡುಬರ್ತದೆ. ಧಾರವಾಡದ ನೆಹರು ನಗರ ಕ್ರಾಸ್ ಒಳಗೆ ಮೇಲೆ ಹತ್ತಿ ನಾನು ಹೋಗ್ತಾಯಿದ್ದೀನಿ ಈಗ. ಇಲ್ಲಿಂದ ಅದೇ ಹೇಳಿದ್ನಲ್ಲ, ರೂಮಿಂದ ಒಂದು 2-3 ನಿಮಿಷ. ಮಳೆ ಆಗಿರೋದು, ಸ್ವಲ್ಪ ನೀರೆಲ್ಲ ಬಂದದ್ದು. ಸ್ವಲ್ಪ ಬಂದಿದ್ದರು ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದು ಓದಾತಿದ್ರು, ನೋಡತ್ತೀರಿ ನೀವು. ನಾನು ಈಗ ಲೈಬ್ರರಿ ಒಳಗಡೆ ಹೆಜ್ಜೆ ಇಟ್ನಿ. ಎಲ್ಲರೂ ಓದ್ತಾ ಇರುವಾಗ ನೋಡತ್ತೀರಿ ನೀವು. ಒಂದು ಲೋಕಕ್ಕೆ ಬಂದೇನಿ ಅನ್ನೋದು ಕಾಣ್ತದೆ. ನನ್ನ ಸ್ಟಡಿ ಸೆಷನ್ನ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲಿಗೆ ನಿಮ್ಗೆ ಗೊತ್ತಿದೆ, ನಾನು ಲೈಬ್ರರಿ ಒಳಗಡೆ ನಾನು ಸ್ಟಡಿ ಕ್ಯಾಬಿನ್ನಾಗ ಕುಂದಿರ್ತೀನಿ. ಇವತ್ತು ನಾನು ಏನು ಮಾಡಬೇಕಾಗಿದೆ ಅನ್ನೋದನ್ನು ಬರಿತೀನಿ. ನಿನ್ನೆ ನಾನು ಏನು ಮಾಡಿದ್ದೆ ಅನ್ನೋದನ್ನು ಕೂಡ ಸ್ವಲ್ಪ ನೋಡ್ತೀನಿ. ಇವತ್ತಿನ ಸ್ಟಡಿ ಟಾರ್ಗೆಟ್ಸನ್ನು ನಾನು ಬರೆಯಾಕತ್ತೀನಿ. ಸ್ಟಡಿ ಟಾರ್ಗೆಟ್ಸನ್ನು ಬರೀಬೇಕು ಅಂದರೆ ಒಂದು 4ರಿಂದ 5 ನಿಮಿಷ ಆಗುತ್ತೆ. ಅದರೊಳಗಡೆ ಎಲ್ಲ ಇವತ್ತು ಏನೇನು ಮಾಡಬೇಕು, ಏನೇನು ಬರೀಬೇಕು ಅನ್ನೋದನ್ನು ಬರಿತೀನಿ ನಾನು. ಹಂಗೆ ಬರೆದಾಗ ನನಗೊಂದು ಸನ್ಮಾನ
ಅಂದರೆ ಇವತ್ತು ದಿನ ಹೆಂಗೆ ಹೋಗ್ಬೋದು ಅನ್ನೋದು ಗೊತ್ತಾಗುತ್ತೆ. ನೀವು ಹಂಗೆ ಬರೀಲಿಲ್ದ ಹಂಗೆ ಏನಾದರೂ ಓದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ನೀವು ಎಲ್ಲಿ ಹೊಂಟೀರಿ ಏನು ಮಾಡತ್ತೀರಿ ಗೊತ್ತಾಗಲ್ಲ. ಅದಕ್ಕೆ ದಯವಿಟ್ಟು ಬರೀರಿ. ಅದಕ್ಕೆ ಹೇಳ್ತಾರಲ್ಲ ಪ್ಲ್ಯಾನ್ ವಿತೌಟ್ ಎಫರ್ಟ್ ವಿ ಕೆನಾಟ್ ಬಿ ಸಕ್ಸೀಡ್ ಅಂತ. ಸೊ ಅದಕ್ಕೆ ವಿ ಶುಡ್ ಗೋ ವಿತ್ ಅ ಪ್ಲ್ಯಾನ್ ಅಂತ ಸ್ಟಡಿ ಪ್ಲ್ಯಾನ್ ಇರಬೇಕು ನಮಗೆ. ಆ್ಯಂಡ್ ಜೊತೆಗೆ ನಾನು ಸ್ಟಿಕ್ ನೋಟ್ಸ್ ಕೂಡ ಆ್ಯಡ್ ಮಾಡ್ತಿರ್ತೀನಿ. ಸ್ಟಡೀಸ್ ಟಾರ್ಗೆಟ್ಸ್ ರೈಟಿಂಗ್ ಇನ್ ಸ್ಟಿಕ್ ನೋಟ್ಸ್ ಕೂಡ ಮಾಡ್ತಿರ್ತೀನಿ. ಅದನ್ನು ಬರೆದನ್ನು ಅಂಟಿಸ್ತಿರ್ತೀನಿ. ಫುಲ್ ಡೇ ಅದನ್ನು ನೋಡತ್ತಿರ್ತೀನಿ ನಾನು, ಇನ್ನೂ ಎಷ್ಟಿದೆ ಬಾಕಿ, ಇನ್ನೂ ಏನೇನು ಓದೋದೈತಿ, ಏನೇನು ಮಾಡೋದೈತಿ ಅಂತೆಲ್ಲ. ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ, ನಮಗೊಂದು ಮೋಟಿವೇಶನ್ ನಾವೇ ಕೊಟ್ಕೊಂಡಂಗೆ ಆಗುತ್ತೆ. ಅದು ಕೂಡ ನಾನು ಮಾಡ್ತಿರ್ತೀನಿ. ಮತ್ತು ಇದನ್ನೆಲ್ಲ ಹಿಂಗೆ ಬರೆದು ಅಂಟಿಸೋಳಗಡೆ ಒಂದು ಡೈರಿಗೆ ಒಂದು 5 ನಿಮಿಷ ಮತ್ತು ಇದಕ್ಕೊಂದು 5 ನಿಮಿಷ 10 ನಿಮಿಷ ಹೋಗುತ್ತೆ. ಹೋದರೂ ಪರವಾಗಿಲ್ಲ, ಯಾಕಂದರೆ ನಾನು ಇಡೀ ದಿನ ನಾನು ಏನು ಮಾಡಬೇಕಂತಿರ್ತೀನಲ್ಲ ಅದು ನನಗೆ ಸ್ಪಷ್ಟವಾಗಿ ಗೊತ್ತಾಗತೈತಿ ಅನ್ನೋದು ಬಹಳ ಮುಖ್ಯ. ಇಲ್ಲಿ ಬರೆಯತ್ತೀನಿ, ನೋಡತ್ತೀರಿ ಹಂಗೆ ಎಲ್ಲ ಬರೋದು ಅಂಟಿಸ್ತೀನಿ. ಇವತ್ತು ನಾನು ಸಾಮಾನ್ಯವಾಗಿ ನಾನು ಹಿಂದೆ ಓದಿದ್ದು ರಿವಿಷನ್ ಮತ್ತು ಗ್ರಾಮರ್ ಸೆಕ್ಷನ್ ನೋಡ್ಕೊಳ್ಳೋದು ಮತ್ತು ಟೆಸ್ಟ್ಗಳನ್ನ ಅಟೆಂಡ್ ಮಾಡೋದು, ಮತ್ತು ಅದ್ರ ಜೊತೆಗೆ ನನಗೇನಾದರೂ ಯಾವುದಾದ್ರೂ ನಮ್ಮ ಒಂದು ಸಬ್ಜೆಕ್ಟ್ ಒಳಗಡೆ ನನಗೆ ಗೊತ್ತಾಗತ್ತಿಲ್ಲ ಅಂತ ಏನಾದರೂ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಗತ್ತಿಲ್ಲ ಅನ್ನೋದಾದರೆ ನಾನು ಮತ್ತೆ ಅದೇ ಒಂದು ಬುಕ್ಸನ್ನು ನೋಡಿ ನಾನು ಓದ್ತಿರ್ತೀನಿ. ಹಿಂಗೆ ನೀವು ಮಾಡಿರಿ. ಡೆಫಿನೆಟ್ ನಾನು ಕೂಡ ಅಂತೂ ಮಾಡತ್ತೀನಿ. ಪದೇ ಪದೇ ಮಾಡಬೇಕು. ಈಗ ಒಂದು ಸಲ ಮಾಡಿದರೆ 2 ಸಲ ಮಾಡಿದರೆ ಅದನ್ನು ಬೇಸರ ಅನ್ಕೋಬಾರ್ದು. ಅದು ಹೆಂಗಂತಂದರೆ ದಟ್ಸ್ ಅ ಪಾರ್ಟ್ ಆಫ್ ಅ ಸ್ಟಡಿ ಅಂತ ನಾವು ಅನ್ಕೋಬೇಕು. ಮತ್ತು ನೀವು ಹಿಂಗೆ ಬರೆದ ಸುಮ್ಮನೆ ಅದನ್ನು ಇಟ್ಟರೆ ಆಗಂಗಿಲ್ಲ. ಅದನ್ನು ಅಂಟಿಸ್ಬೇಕು. ಅಂಟಿಸ್ಕ್ಯಾಸ ನಿಮ್ಮ ದಿನ ನೀವು ಪ್ರಾರಂಭ ಮಾಡಬೇಕು. ನೋಡತ್ತೀರಿ, ಈಗ ನಾನು ಒಂದು ಸ್ವಲ್ಪ ಟೆಸ್ಟ್ ಅಟೆಂಡ್ ಮಾಡತ್ತೀನಿ. ಟೆಸ್ಟನ್ನು ಅಟೆಂಡ್ ಮಾಡಿದಾದ್ಮೇಲೆ ನಿಮ್ಗೆ ಕಾಣಿಸೋ ಹಂಗೆ ಟೆಸ್ಟ್ ಪೂರ್ತಿ ಅಟೆಂಡ್ ಮಾಡ್ತೀನಿ. ಮಾಡಿ ಆದಮೇಲೆ ನಾನು ಯಾವ ಒಂದು ಟೆಸ್ಟ್ ಅಟೆಂಡ್ ಮಾಡೀನಿ, ಹೆಂಗೆ ಮಾಡೀನಿ ಅನ್ನೋದನ್ನು ನನ್ನಷ್ಟಕ್ಕೆ ನಾನು ನೋಡ್ಕೊಳ್ತೀನಿ. ಮತ್ತು ಏನು ಈ ಒಂದು ಟೆಸ್ಟ್ ನಾನು ಇವತ್ತಿನ ಯಾವ್ಯಾವ ವಿಷಯದೊಳಗಡೆ ಎಲ್ಲಿದ್ದೀನಿ, ಇನ್ನು ಎಷ್ಟು ಓದಬೇಕಾಗಿದೆ, ಏನು ಅರ್ಥ ಮಾಡ್ಕೋಬೇಕು ಅನ್ನೋದಾಗಿದೆ ಎಲ್ಲ ಹೇಳ್ಕೊಡ್ತೈತಿ. ಅದಕ್ಕೆ ನಾನು ಟೆಸ್ಟನ್ನು ಒಟ್ಟು ಬಿಡ್ಲಂಗೆ ಅಟೆಂಡ್ ಮಾಡ್ತಿದ್ದೀನಿ. ಹಿಂಗೆ ಟೆಸ್ಟ್ಗಳನ್ನು ಅಟೆಂಡ್ ಮಾಡೋದ್ರಿಂದ ನಮ್ಮ ನಾಲೆಜ್ ಬಹಳಷ್ಟು ಜಾಸ್ತಿ ಆಗ್ತೈತಿ ಮತ್ತು ತಪ್ಪು ಮಾಡುವಂಥದ್ದು ಗೊತ್ತಾಗ್ತೈತೆ ಅನ್ನೋದು ನನ್ನ ಒಂದು ಮುಖ್ಯ ಉದ್ದೇಶ. ಅದಕ್ಕೆ ನಾನು ಟೆಕ್ಸ್ಟ್ ಬುಕ್ ಮಾಡ್ತೀನಿ. ಮುಂದಿನ ದಿನದೊಳಗೆ ನಾನು ಹೇಳ್ತೀನಿ ನಿಮಗೆ ಟೆಕ್ಸ್ಟ್ ಬುಕ್ ಅನ್ನುವಂಥ ಆ್ಯಪನ್ನು ಹೆಂಗೆ ಯೂಸ್ ಮಾಡಬೇಕು ಅಂತ. ಅದು ಸೆಂಟ್ರಲ್ ಗೌರ್ನಮೆಂಟ್ ಮತ್ತು ಸ್ಟೇಟ್ ಗೌರ್ನಮೆಂಟ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಿದ್ದು, ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಿದ್ದು ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾರೆ ಅವರು, ಆನ್ಲೈನ್ ಟೆಸ್ಟ್. ಅದನ್ನು ಬರಿತೀನಿ. ಈಗ ಬರೆದಾದ್ಮೇಲೆ ಸ್ವಲ್ಪ ಹೊರಗಡೆ ಹೋಗಿ ವಿಶ್ರಾಂತಿ ತೊಗೊಳತ್ತೀನಿ ಒಂದು 5ರಿಂದ 10 ನಿಮಿಷ. ಇದಾದಮೇಲೆ ಮತ್ತೆ ನಾನು ಸ್ಟಡಿನ ಹೆಂಗೆ ಕಂಟಿನ್ಯೂ ಮಾಡ್ತೀನಿ. ನಿಮಗೆ ಈ ವಿಡಿಯೋದ ಬಗ್ಗೆ ಏನು ಅನ್ನಿಸ್ತು ಅಂತ ಕೆಳಗಿನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ನಮಸ್ಕಾರ.